ಹಲೋ ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ. ಇದು ಫಸ್ಟ್ ಟೈಮ್ ಬಂದಿರೋದು. ನಾವು ಇವತ್ತು ನಮ್ಮ ಚಾರ್ಧಾಮ್ ಯಾತ್ರೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಈ ಏರ್ಪೋರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಮಗೆ ಬಿಲೀವೇ ಮಾಡೋಕ್ಕಾಗ್ತಿಲ್ಲ ಬೆಂಗಳೂರಲ್ಲಿ ಇಂಥ ಒಂದು ಏರ್ಪೋರ್ಟ್ ಇದೆ ಅಂತ. ನೀವು ಇಂಟೀರಿಯರ್ಸ್ ನೋಡ್ಬೋದು. ಈಗ ಒಳಗೆ ಹೋಗ್ತಿದ್ದೀವಿ. ಒಳಗೆ ಕೂಡ ತುಂಬಾ ಒಳ್ಳೆ ಗಾರ್ಡನ್ ಏರ್ಪೋರ್ಟ್ ಅಂತಲೇ ಕರೀತಾರೆ. ಇದು ಯುನೆಸ್ಕೋ ರೆಕಗ್ನೈಸ್ಡ್ ಬೆಸ್ಟ್ ಏರ್ಪೋರ್ಟ್ ಅಂತಾನೆ ಇದೆ. ಒಳಗೆ ಕೂಡ ನಿಮಗೆ ವಾಟರ್ ಫಾಲ್ ಸಿಗುತ್ತೆ, ಎಲ್ಲಾನು ಸಿಗುತ್ತೆ. ನಾವು ಕೂಡ ಫಸ್ಟ್ ಟೈಮ್ ಬಂದಿರೋದು. ಬನ್ನಿ ನಮ್ಮ ಜೊತೆ ನೀವು ಎಕ್ಸ್ಪ್ಲೋರ್ ಮಾಡಿ ಟರ್ಮಿನಲ್ 2ನ. ಏರ್ಪೋರ್ಟ್ಗೆ ಫಸ್ಟ್ ಟೈಮ್ ಬರ್ತಿರ್ತಾರೆ, ಅವ್ರಿಗಾಗಿ ನಾವು ಈ ವ್ಲಾಗ್ ಮಾಡ್ತಿರೋದು. ಏಕೆ ಅಂದರೆ ಇಲ್ಲಿ ಏನೆಲ್ಲ ಪ್ರೊಸೀಜರ್ ಇರುತ್ತೆ, ತುಂಬ ಜನ ಪ್ಯಾನಿಕ್ ಆಗಿಬಿಡ್ತಾರೆ. ಇಲ್ಲಿ ಪ್ರಾಸೆಸ್ ತುಂಬಾ ಈಸಿ ಆಗಿರುತ್ತೆ. ಮೊದಲಿಗೆ ನೀವು ನಿಮ್ಮ ಬೋರ್ಡಿಂಗ್ ಪಾಸ್ ಮತ್ತು ನಿಮ್ಮದು ಡಾಕ್ಯುಮೆಂಟ್ ಅಂದರೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಒಳಗೆ ಹೋಗಬೇಕು. ಅದು ಫಸ್ಟ್ ಎಂಟ್ರಿ ಪಾಯಿಂಟ್ ಇರುತ್ತೆ. ನೀವು ಬೋರ್ಡಿಂಗ್ ಪಾಸ್ ಏನಾದರೂ ತಂದಿಲ್ಲ ಅಂದರೆ ನಿಮ್ಗೆ ಇಲ್ಲಿ ಕಿಯಾಸ್ಕ್ ಮೆಷಿನ್ಸ್ ಅಂತ ಇರುತ್ತೆ, ಅಲ್ಲೇ ನೀವು ನಿಮ್ಮ ಬೋರ್ಡಿಂಗ್ ಪಾಸ್ನ ತಕ್ಕೋಬೋದು. ಇನ್ ಕೇಸ್ ನೀವೇನಾದರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದಾದರೆ ನಿಮ್ಮ ಪಾಸ್ಪೋರ್ಟ್ ಕೂಡ ಚೆಕ್ ಮಾಡ್ತಾರೆ. ಸೊ ಅದೆಲ್ಲ ನೋಡಿಸ್ಕೊಂಡು ನೀವು ಒಳಗೆ ಹೋಗ್ಬೇಕಾಗಿರುತ್ತೆ. ಇದೇ ನೋಡಿ ಸೆಲ್ಫ್ ಚೆಕ್ ಇನ್ ಮಷೀನ್ಸು. ಇಲ್ಲಿ ನಿಮ್ಮ ಬೋರ್ಡಿಂಗ್ ಪಾಸ್ದು QR ಕೋಡ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಬೇಕಾಗುತ್ತೆ, ಆ ಒಂದು ಬಾರ್ ಕೋಡ್ನ. ಇದು ಬ್ಯಾಗೇಜ್ ಚೆಕ್ ಇನ್ ಅಂತ. ಇಲ್ಲಿ ನಿಮ್ದೇನಾದರೂ ಲಗೇಜ್ ಇರುತ್ತಲ್ಲ ಅದನ್ನ ಇಲ್ಲಿ ಡ್ರಾಪ್ ಮಾಡಿಬಿಡಬೇಕು. ಇನ್ನು ನೀವು ಫ್ಲೈಟಿಗೆ ಕ್ಯಾರಿ ಮಾಡೋ ಒಂದು ಬ್ಯಾಗ್ನ ನೀವು ನಿಮ್ಮ ಜೊತೆನೇ ಇಟ್ಕೋಬೋದು. ಬೆಂಗಳೂರು ಏರ್ಪೋರ್ಟು ಫುಲ್ ಆಟೋಮೈಸ್ ಆಗಿಬಿಟ್ಟಿದೆ. ಇಲ್ಲ ಎಲ್ಲ ಕೂಡ ನಿಮಗೆ ಸೆಲ್ಫ್ ಚೆಕ್ ಇನ್ನು, ಸೆಲ್ಫ್ ಬ್ಯಾಗೇಜು ಎಲ್ಲ ಕೂಡ ಅವೈಲೇಬಲ್ ಇದೆ. ನಿಮಗೆ DG ಯಾತ್ರಾ ಅಂತ ಕೂಡ ಒಂದು ಆ್ಯಪ್ ಇದೆ. ಅದರಲ್ಲಿ ನೀವು ನಿಮ್ಮ ಬೋರ್ಡಿಂಗ್ ಪಾಸ್ ಎಲ್ಲ ಡೀಟೇಲ್ಸ್ ಆ್ಯಡ್ ಮಾಡಿಬಿಟ್ರೆ ನೀವು ಜಸ್ಟ್ ನಿಮ್ಮ ಫೇಸ್ ತೋರಿಸಿದ್ರೆ ಸಾಕು, ನಿಮಗೆ ಗೇಟ್ಸ್ ಓಪನ್ ಆಗಿಬಿಡುತ್ತೆ. ಬೆಂಗಳೂರು ಗಾರ್ಡನ್ ಸಿಟಿ ಅಲ್ವಾ, ಅದೇ ಥರ ಈ ಏರ್ಪೋರ್ಟ್ನ ಕೂಡ ಅದೇ ಥೀಮಿಂದ ಡೆವಲಪ್ ಮಾಡಿದ್ದಾರೆ. ಗಾರ್ಡನ್ ಇನ್ ದ ಸ್ಕೈ ಅಂತಲೇ ಕರಿಬೋದು. ಫುಲ್ ಮೇಲ್ಗಡೆ ಎಲ್ಲ ಫುಲ್ ಗ್ರೀನರಿ ಇದೆ. ಒನ್ ಆಫ್ ದಿ ಸಸ್ಟೈನೇಬಲ್ ಏರ್ಪೋರ್ಟ್ ಅಂತಲೂ ಕರೀತಾರೆ ಇದನ್ನು. ನಾವು ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತದೆ. ಸೊ ನಮ್ಮದು ಡೊಮೆಸ್ಟಿಕ್ ಅಲ್ವಾ, ಸೊ ಡೊಮೆಸ್ಟಿಕ್ಗೆ ಇಲ್ಲೇ. ನೀವೇನಾದರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದಾದರೆ ನಿಮಗೆ ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಇದಾದ ನಂತರ ಇದೆ. ಏರ್ಲೈನ್ಸ್ ಯಾವುದು ಅಂತ ಗೊತ್ತಿರುತ್ತಲ್ಲ, ಅಲ್ಲಿ ನೀವು ಬ್ಯಾಗೇಜ್ ಡ್ರಾಪ್ ಮಾಡಬೇಕಾಗಿರುತ್ತೆ. ಏರ್ ಇಂಡಿಯಾ, ವಿಸ್ತಾರ, ಈ ಥರ ಎಲ್ಲ ಒಂದೊಂದು ಏರ್ಲೈನ್ಗೆ ಒಂದೊಂದು ಕಡೆ ಇರುತ್ತೆ. ಆ ಒಂದು ನಂಬರ್ಸ್ ಇರುತ್ತೆ. ಇವಾಗ D15 to D20, B15 to B20 ಅಂತ. ಸೊ ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ಇವಾಗ DE. ಸೊ ನಿಮ್ಮ ಏರ್ಲೈನ್ ಎಲ್ಲಿ ಬ್ಯಾಗೇಜ್ ಡ್ರಾಪ್ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ಬ್ಯಾಗೇಜ್ ಡ್ರಾಪ್ನ ಮಾಡಬೇಕಾಗುತ್ತೆ. ಈಗ ನಾವು ನಮ್ಮದು ಬ್ಯಾಗೇಜ್ ಡ್ರಾಪ್ ಮಾಡ್ತಾ ಇದ್ದೀವಿ. ನಾವೇ ಸ್ವಂತ ಮಾಡ್ಕೋಬಹುದು. ಇದೆಲ್ಲ ಸೆಲ್ಫ್ ಚೆಕ್ ಇನ್ನು. ನಾವಲ್ಲಿ ಮಷೀನ್ ತೋರಿಸಿದ್ವಿ ಇಲ್ಲ, ಅಲ್ಲೇ ನಿಮಗೆ ಬ್ಯಾಗೇಜ್ದು ಕೂಡ ಒಂದು ಶೀಟ್ಸ್ ಬರುತ್ತೆ. ಅದನ್ನು ನೀವು ಈ ಥರ ನಿಮ್ಮ ಬ್ಯಾಗಿಗೆ ಹಾಕಿಬಿಟ್ಟು ನೀವು ಚೆಕ್ ಇನ್ ಮಾಡ್ಬೋದು ನಿಮ್ಮ ಬ್ಯಾಗೇಜ್ನ. ಈಗ ಜಸ್ಟ್ ನಾವು ಒಳಗೆ ಬಂದ್ವಿ. ಏರ್ಪೋರ್ಟ್ ಮಾತ್ರ ವಾವ್, ಸೂಪರ್ ಆಗಿದೆ. ನಾವು ಸಿಂಗಪೂರ್ ಏರ್ಪೋರ್ಟು, ದುಬೈ ಏರ್ಪೋರ್ಟ್ ಎಲ್ಲನೂ ನೋಡಿದ್ದೀವಿ, ಆದರೆ ಇದು ಒನ್ ಆಫ್ ದ ಬೆಸ್ಟ್ ಏರ್ಪೋರ್ಟ್ ಅಂತಲೇ ನಮ್ಗೆ ಅನಿಸ್ತಿದೆ. ಯಾಕೆಂದರೆ ಸಿಂಗಪೂರ್ ಏರ್ಪೋರ್ಟ್ ನೋಡಿದಾಗ ನಮಗೆ ಬೆಂಗಳೂರಲ್ಲಿ ಈ ಥರ ಯಾವಾಗಿರುತ್ತೆ ಅಂತ ಅಂದ್ಕೊತಾ ಇದ್ವಿ. ಇವಾಗ ಟರ್ಮಿನಲ್ 2ಗೆ ಬಂದಮೇಲೆ ಬೆಂಗಳೂರು ಯಾವುದಕ್ಕೂ ಕಮ್ಮಿ ಇಲ್ಲ, ಒನ್ ಆಫ್ ದಿ ವರ್ಲ್ಡ್ ಕ್ಲಾಸ್ ಬೆಸ್ಟ್ ಏರ್ಪೋರ್ಟ್ ಅನ್ನೋ ಥರ ಅನಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಸುತ್ತಲೂ ಫುಲ್ ಗ್ರೀನರಿ ಇದೆ. ನಿಮ್ಗೊಳ್ಳೆ ಗಾರ್ಡನಲ್ಲೇ ಇದ್ದಂಗಿದೆ, ಏರ್ಪೋರ್ಟಿಗೆ ಬಂದಂಗಿಲ್ಲ ನಮಗೆ. ಆಗ ಇನ್ನೊಂದು ವಿಷಯ ನೆನಪಲ್ಲಿ ಇಟ್ಕೋಬೇಕು. ನಿಮ್ಮ ಬ್ಯಾಗಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಐಟಮ್ಸ್ ಮತ್ತು ಬ್ಯಾಟ್ರಿ ಕಂಟೈನ್ ಆಗಿರುತ್ತಲ್ಲ, ಆ ಥರದ್ದು ಯಾವುದೇ ಡಿವೈಸು ನಿಮ್ಮ ಬ್ಯಾಗೇಜಲ್ಲಿ ಇರಬಾರ್ದು. ನಿಮ್ಮ ಮೊಬೈಲ್ ಫೋನ್ ಆಗಿರ್ಬೋದು, ಕ್ಯಾಮ್ರಾ, ಅದನ್ನೆಲ್ಲನೂ ನೀವು ಕ್ಯಾಬಿನ್ ಬ್ಯಾಗಲ್ಲಿ ಇಟ್ಕೊಂಡು ಹೋಗಬೇಕು. ಅಂದರೆ ಕ್ಯಾಬಿನ್ ಬ್ಯಾಗನ್ನು ನೀವು ಫ್ಲೈಟಿಗೆ ಕ್ಯಾರಿ ಮಾಡ್ತೀರಲ್ಲ, ಆ ಒಂದು ಬ್ಯಾಗಲ್ಲಿ ನೀವು ಕ್ಯಾರಿ ಮಾಡಬೇಕು. ನೆಕ್ಸ್ಟು ನಿಮಗೆ ಒಂದೊಂದು ಏರ್ಲೈನ್ಸಲ್ಲಿ ಬ್ಯಾಗೇಜ್ ಲಿಮಿಟ್ ಅಂತ ಇರುತ್ತೆ. ಅಂದರೆ ಇವಾಗ ನಮಗೆ ಡೆಲ್ಲಿಗೆ ಹೋಗ್ತಿರೋದಕ್ಕೆ ನಮ್ಮ ಏರ್ ಇಂಡಿಯಾಲಿ 25 kgs ಮಾತ್ರ ಅಲೋ ಮಾಡ್ತಿದ್ದಾರೆ ಪರ್ ಪರ್ಸನ್ಗೆ. ಅದು ಏರ್ಲೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ನಿಮ್ಮ ಬೋರ್ಡಿಂಗ್ ಪಾಸಲ್ಲಿ ಚೆಕ್ ಮಾಡ್ಕೋಬೋದು ಎಷ್ಟು kg ಅಲೋ ಇದೆ ನಿಮಗೆ ಅಂತ. ಇವಾಗ ಬ್ಯಾಗೇಜ್ ಡ್ರಾಪು ಎಲ್ಲನೂ ಆಯಿತು. ಇದಾದ ನಂತರ ಸೆಕ್ಯೂರಿಟಿ ಚೆಕ್ ಅಂತ ಇರುತ್ತೆ. ಸೆಕ್ಯೂರಿಟಿ ಚೆಕ್ಕಲ್ಲಿ ನಮ್ಮದು ಎಲೆಕ್ಟ್ರಾನಿಕ್ ಡಿವೈಸಸ್ಸು, ನಮ್ಮ ಬ್ಯಾಗು ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಅದು ನಾವು ನಿಮಗೆ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ಸೆಕ್ಯೂರಿಟಿ ಪರ್ಪಸ್ಸಿಂದ ಅಲ್ಲಿ ಕ್ಯಾಮ್ರಾ ಅಲೋ ಮಾಡೋದಿಲ್ಲ. ನಮ್ಮದು ಸೆಕ್ಯೂರಿಟಿ ಚೆಕ್ ಆದಮೇಲೆ ಮತ್ತೆ ಮೀಟ್ ಆಗೋಣಂತೆ. ಬನ್ನಿ ಹೋಗೋಣ ಈಗ.
ನಾವು ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಇಲ್ಲಿ ನಮಗೆ ಒಂದು ವಿಜುವಲ್ ಕಾಣಿಸ್ತು. ಆ ವಿಜುವಲ್ ನಮಗೆ ತುಂಬಾ ಖುಷಿ ಕೊಡ್ತು. ಏನಂದರೆ ಈ ಏರ್ಪೋರ್ಟ್ ಜಸ್ಟ್ ಸಸ್ಟೈನಬಲ್ ಮಾತ್ರ ಅಲ್ಲ, ಇಲ್ಲಿ ನಮ್ಮ ಕಲ್ಚರ್ನ ಕೂಡ ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಆ ವಿಜುವಲ್ ಏನು ಅಂತ ನೋಡೋಣ ಬನ್ನಿ. ನಿಮಗೂ ಕೂಡ ಖುಷಿ ಆಗುತ್ತೆ ಈ ಒಂದು ವಿಜುವಲ್ನ ಏರ್ಪೋರ್ಟಲ್ಲಿ ನೋಡೋದಕ್ಕೆ. ಇಲ್ಲಿ ನೋಡಿ ಪುರಾತನ ವಿಗ್ರಹಗಳನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ನೋಡೋಣ ಬನ್ನಿ ಒಂದೊಂದು ಡೀಟೇಲ್ ಆಗಿ ಹೇಗಿದೆ ಅಂತ. ಈಗ ಸೆಕ್ಯೂರಿಟಿ ಚೆಕ್ ಆದ ಬಂದಮೇಲೆ ನಿಮಗೆ ತುಂಬಾ ಶಾಪ್ಸ್ ಇರುತ್ತೆ. ನಿಮಗೆ ಶಾಪಿಂಗ್ ಮಾಡಬೇಕಂದ್ರೂ ಇರುತ್ತೆ, ನಿಮಗೆ ಏನಾದರೂ ತಿನ್ನಬೇಕಂದ್ರೂ ಶಾಪ್ಸ್ ಇರುತ್ತೆ, ಎಲ್ಲ ಥರದ ರೆಸ್ಟೋರೆಂಟ್ಸು. ನೀವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದಾದರೆ ನಿಮಗೆ ಈ ಸೆಕ್ಯೂರಿಟಿ ಚೆಕ್ ಆದಮೇಲೆ ಇಮಿಗ್ರೇಷನ್ ಚೆಕ್ ಅಂತ ಇರುತ್ತೆ. ಅದು ಜಸ್ಟ್ ನೀವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದಾದರೆ, ಡೊಮೆಸ್ಟಿಕ್ ಅವ್ರಿಗಿರಲ್ಲ. ಈಗ ನಮಗೆ ಏರ್ಪೋರ್ಟ್ ಎಲ್ಲ ಓಡಾಡಿ ಸುಸ್ತಾಯಿತು. ಇಲ್ಲಿ ಯಾವುದಾದ್ರೂ ರೆಸ್ಟೋರೆಂಟಲ್ಲಿ ಊಟ ಮಾಡೋಣ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ನಿಮಗೆ ಅಫೋರ್ಡಬಲ್ ಆಗಿ ಇಲ್ಲಿ ಊಟ ಮಾಡಬೇಕಂದ್ರೆ ನಿಮಗೆ ಲಾಂಜ್ ಆಕ್ಸೆಸ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಎಲ್ಲ ಏರ್ಪೋರ್ಟಲ್ಲೂ ಲಾಂಜ್ ಅಂತ ಇರುತ್ತೆ. ಅಲ್ಲಿ ನೀವು ರೆಸ್ಟ್ ಮಾಡ್ಬೋದು ಮತ್ತು ಅನ್ಲಿಮಿಟೆಡ್ ಆಗಿ ಊಟ ಕೂಡ ಮಾಡ್ಬೋದು. ಈ ಲಾಂಜ್ ಆಕ್ಸೆಸ್ ಹೆಂಗೆ ಬರುತ್ತೆ ಅಂದರೆ, ಕೆಲವೊಂದು ಕ್ರೆಡಿಟ್ ಕಾರ್ಡ್ಸ್ ಅಥವಾ ಡೆಬಿಟ್ ಕಾರ್ಡ್ಸ್ಗೆ ಲಾಂಜ್ ಆಕ್ಸೆಸ್ ಕಾಂಪ್ಲಿಮೆಂಟ್ರಿ ಇರುತ್ತೆ. ಜಸ್ಟ್ ನಿಮಗೆ 2 ರೂಪೀಸ್ ಕಟ್ಟಾಗುತ್ತೆ ಅಷ್ಟೇ. ಆ 2 ರೂಪೀಸಿಂದ ನೀವು ಅನ್ಲಿಮಿಟೆಡ್ ಬಫೆ ಮೀಲ್ನ ಇಲ್ಲಿ ಏರ್ಪೋರ್ಟಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಈ ಲಾಂಜ್ ಆಕ್ಸೆಸ್ಗೆ ನಿಮ್ಮ ಹತ್ರ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ ಯಾರ ಹತ್ರ ಆದರೂ ಇದ್ದರೆ ಅವ್ರ ಹತ್ರ ಇಸ್ಕೊಂಡು ನಿಮಗೆ ಡ್ರೀಮ್ ಫೋಕ್ಸ್ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ಆ ಕಾರ್ಡ್ಸ್ಗೆ ಲಾಂಜ್ ಆಕ್ಸೆಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬಹುದು. ಆ ವೆಬ್ಸೈಟಲ್ಲಿ ನೀವು ಲಾಂಜ್ನ ಬುಕ್ ಮಾಡ್ಕೊಂಡು ಬಂದು ಇಲ್ಲಿ ಆರಾಮಾಗಿ ನೀವು ಎಂಜಾಯ್ ಮಾಡಿ ಅನ್ಲಿಮಿಟೆಡ್ ಬಫೆನ ಕೂಡ ಎಂಜಾಯ್ ಮಾಡ್ಬೋದು. ಈ ಡ್ರೀಮ್ ಫೋಕ್ಸ್ ವೆಬ್ಸೈಟಲ್ಲಿ ನೀವು ಲಾಂಜ್ ಆಕ್ಸೆಸ್ನ ಬುಕ್ ಮಾಡಿಕೊಂಡ್ರೆ ನಿಮ್ಗೊಂದು QR ಕೋಡ್ ಬರುತ್ತೆ. ಆ QR ಕೋಡ್ನ ನೀವು ಇಲ್ಲಿ ತೋರಿಸ್ಬೇಕಾಗುತ್ತೆ. ನಿಮಗೆ ಆ ಡ್ರೀಮ್ ಫೋಕ್ಸ್ ವೆಬ್ಸೈಟ್ದು ಲಿಂಕ್ನ ನಾವು ನಿಮಗೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಹಿಂದೆ ಕಾಣ್ತಿದೆ ಅಲ್ಲ 080 ಲಾಂಜ್ ಅಂತ, ಇದು ಡೊಮೆಸ್ಟಿಕ್ ಅವರಿಗೆ ಅವೈಲೇಬಲ್ ಇರೋ ಲಾಂಜು. ಈಗ ಒಳಗೆ ಹೋಗೋಣ. ನಿಮ್ಗೆ ಹತ್ರ ಫಿಸಿಕಲ್ ಕಾರ್ಡ್ ಇದ್ದರೆ ಅದಕ್ಕೆ ಬೇರೆ ಕ್ಯೂ ಲೈನ್ ಇರುತ್ತೆ. ನಾವು ಹೇಳಿದ್ವಿ ಅಲ್ಲ ಡ್ರೀಮ್ ಫೋಕ್ಸಲ್ಲಿ ಬುಕ್ ಮಾಡ್ಕೊಂಡ್ಬಂದಿದ್ರೆ ಅದಕ್ಕೆ ಬೇರೆ ಕ್ಯೂ ಲೈನ್ ಇರುತ್ತೆ. ಬನ್ನಿ ಈಗ ಹೋಗೋಣ ಅಂತೆ. ಈಗ ನಾವು ಲಾಂಜ್ ಎಂಟರ್ ಆದ್ವಿ. ನೋಡಿ ಲಾಂಜ್ ಇದೇ ಥರ ಇರುತ್ತೆ. ಇಲ್ಲಿ ನಿಮಗೆ ರೆಸ್ಟ್ ಮಾಡಲಿಕ್ಕೆ, ಕುತ್ಕೊಳ್ಳೋಕ್ಕೆ ಮತ್ತು ಫುಡ್ ಕೂಡ ಇರುತ್ತೆ. ಈಗ ಫುಡ್ ಸೆಕ್ಷನ್ಗೆ ಹೋಗೋಣ ಅಂತ. ಅದಕ್ಕೂ ಮುಂಚೆ ಲಾಂಜ್ ಹೇಗಿದೆ ಅಂತ ನೋಡೋಣ. ಇಂಟೀರಿಯರ್ಸ್ ನೋಡಿ ಲಾಂಜಲ್ಲಿ ಕೂಡ ಏನು ಸಖತ್ತಾಗಿದೆ ಅಂತ. ಇದು ಬಫೆಟ್ ಸೆಕ್ಷನ್ನು. ನೋಡೋಣ ಏನೇನಿದೆ ಅಂತ. ಇಲ್ಲಿ ನೋಡಿ ನಿಮಗೆ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ನು, ಚಿಕನ್ ನಗ್ಗೆಟ್ಸು, ಸ್ಯಾಂಡ್ವಿಚ್ಚು, ಪಾಸ್ತಾ ಪ್ರತಿಯೊಂದು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಫುಡ್ ಮಾತ್ರ ಅನ್ಲಿಮಿಟೆಡು. ನೀವು 2 ರೂಪೀಸ್ ಪೇ ಮಾಡಿದ್ರೆ ನೀವು ಅನ್ಲಿಮಿಟೆಡ್ ಆಗಿ ಫುಡ್ನ ಎಂಜಾಯ್ ಮಾಡ್ಬೋದು. ನೋಡಿ ಇಲ್ಲಿ ನೇಮ್ ಕೂಡ ಗಾರ್ಡನ್ ಡೈನಿಂಗ್ ಅಂತಲೇ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಡೈನಿಂಗ್ ಸ್ಪೇಸ್ ಮಾತ್ರ. ನಿಮಗೆ ಲಾಂಜ್ಗೆ ನಿಮ್ಮ ಫ್ಲೈಟ್ ಡಿಪಾರ್ಚರ್ ಇರುತ್ತಲ್ಲ, ಅದಕ್ಕಿಂತ 3 ಅವರ್ಸ್ ಮುಂಚೆ ಮಾತ್ರ ಅಲೋ ಮಾಡ್ತಾರೆ. ಅದಕ್ಕೂ ಮುಂಚೆ ನಿಮ್ಗೆ ಅಲೋ ಮಾಡೋದಿಲ್ಲ. ನಿಮಗೆ ಸ್ಪ್ರೌಟ್ಸ್, ಚಾಟು, ಹೆಲ್ದಿ ಐಟಮ್ಸ್ ಎಲ್ಲ, ಸ್ಯಾಲಡ್ಸು ಎಲ್ಲ ಕೂಡ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇದು ಬಂದರೆ ಡೆಸರ್ಟ್ ಸೆಕ್ಷನ್ನು. ಮೈಸೂರು ಪಾಕ್ ಇಟ್ಟಿದ್ದಾರೆ, ಬಟರ್ ಆಲ್ಮಂಡ್ ಹ್ಯಾನಿ ಕೇಕ್ ಇಟ್ಟಿದ್ದಾರೆ. ಇಲ್ಲಿ ಸೂಪ್ ಕೂಡ ಇಟ್ಟಿದ್ದಾರೆ, ಪೊಟ್ಯಾಟೊ ಆ್ಯಂಡ್ ಲೀಕ್ ಸೂಪ್ ಅಂತ ಇದೆ. ಬ್ರೆಡ್ಸ್ ಇಟ್ಟಿದ್ದಾರೆ, ಬ್ರೆಡ್ ಸ್ಟಿಕ್ಕು, ಬಟರು ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ. ಇದು ಕಾಫಿ ಸೆಕ್ಷನ್ನು. ಇಲ್ಲಿ ಹಟ್ಟಿ ಕಾಫಿ, ನಿಮಗೆ ಫಿಲ್ಟರ್ ಕಾಫಿ ಬೇಕಾ, ಸ್ಟ್ರಾಂಗ್ ಕಾಫಿ ಬೇಕಾ, ಪ್ರತಿಯೊಂದು ಇಲ್ಲಿ ಮಾಡ್ಕೋಬೋದು ನೀವು. ಲಾಂಚ್ ತುಂಬಾ ದೊಡ್ಡದಾಗಿದೆ. ನಾವು ಟರ್ಮಿನಲ್ 1ನಲ್ಲಿ ಹೋದಾಗ ಅದು ಇಷ್ಟೊಂದು ದೊಡ್ಡದಾಗಿರಲಿಲ್ಲ. ಟರ್ಮಿನಲ್ 2
ನೋಡಿ ವರ್ಲ್ಡ್ ಕಿಚನ್ ಅಂತ. ಆ್ಯಂಬಿಯನ್ಸು ಫಸ್ಟ್ ಕ್ಲಾಸ್ ಆಗಿದೆ, ಆ್ಯಂಬಿಯನ್ಸ್ ಮಾತ್ರ. ಬಟ್ ಇಲ್ಲೆಲ್ಲ ಫುಡ್ ತುಂಬಾ ಕಾಸ್ಟ್ಲಿ ಇರುತ್ತೆ. ನಮ್ಮ ಬೆಂಗಳೂರು ಫ್ರಾಂಚೈಸಿ RCB ಬಾರ್ ಆ್ಯಂಡ್ ಕೆಫೆ ಕೂಡ ಇದೆ ಇಲ್ಲಿ. ಕೊನೆಗೂ ನಾವು ಫ್ಲೈಟ್ ಹತ್ತ ಟೈಮ್ ಬಂತು. ಈಗ ಇದು ಲಾಸ್ಟ್ ಗೇಟು ನಾವು ಹೋಗ್ಬೇಕಾಗಿರೋದು. ನಾವು ಏರ್ ಇಂಡಿಯಾ ಫ್ಲೈಟಲ್ಲಿ ಹೋಗ್ತಿರೋದ್ರಿಂದ ಅದರಲ್ಲಿ ನಿಮಗೆ ಕಾಂಪ್ಲಿಮೆಂಟ್ರಿ ಫುಡ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಾವು ಹೋಗ್ಬೇಕಾಗಿರೋ ಗೇಟ್ ಬಂದುಬಿಟ್ಟು D13. ಇಲ್ಲಿ ಬೋರ್ಡಿಂಗ್ ಪಾಸ್ ತೋರಿಸಿ ನಾವು ಡೈರೆಕ್ಟ್ ಫ್ಲೈಟ್ ಹತ್ತದೇನ. ಇನ್ನು ಫ್ಲೈಟಲ್ಲಿ ಫುಡ್ನ ಕೂಡ ರಿವ್ಯೂ ಮಾಡಿ. ಮಳೆ ಕೂಡ ಬರ್ತಿದೆ, ನೋಡೋಣಂತೆ ಹೇಗಿರುತ್ತೆ ಅಂತ. ಈಗ ನೀವು ನೋಡ್ತಿದ್ದೀರಲ್ಲ, ಇದು ಬಿಸ್ನೆಸ್ ಕ್ಲಾಸ್ ಮೆಂಬರ್ಸ್ಗೆ. ಈ ಬಿಸ್ನೆಸ್ ಕ್ಲಾಸಲ್ಲಿ ಲೆಗ್ ಸ್ಪೇಸ್ ಜಾಸ್ತಿ ಇರುತ್ತೆ, ಮತ್ತು ಇದ್ರ ಟಿಕೆಟ್ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ. ಇವ್ರಿಗೆ ಸ್ಪೆಷಲ್ ಪ್ರಿವಿಲೇಜಸ್ ಕೂಡ ಇರುತ್ತೆ. ಬಿಸ್ನೆಸ್ ಕ್ಲಾಸ್ ಆದಮೇಲೆ ಎಕನಾಮಿ ಕ್ಲಾಸ್ ಟಿಕೆಟ್ಸ್ ನಾವು ಬುಕ್ ಮಾಡ್ಕೊಂಡಿರ್ತೀವಲ್ಲ, ಅವ್ರಿಗೆ ಇರುತ್ತೆ. ನಾವು ಹೋಗಿದ್ದೆ ಸಹ ಫುಲ್ಲು ಮಳೆ. ನಾವು ಫ್ಲೈಟ್ ಬೋರ್ಡ್ ಮಾಡಿದ್ಮೇಲೂ ಕೂಡ 1 hour ಫ್ಲೈಟ್ ಡಿಲೇ ಆಯಿತು. ಯಾಕೆಂದರೆ ಜೋರು ಮಳೆ ಆಗೋದ್ರಿಂದ ಫ್ಲೈಟ್ ಟೇಕ್ ಆಫ್ ಆಗೋಕ್ಕಾಗಲಿಲ್ಲ. ಕೊನೆಗೂ ಮಳೆ ಕಮ್ಮಿ ಆಯಿತು. ಅದಾದಮೇಲೆ ಫೈನಲಿ ನಮ್ಮ ಫ್ಲೈಟ್ ಟೇಕ್ ಆಫ್ ಆಯಿತು. ಇದಾದಮೇಲೆ ನಮಗೆ ಏರ್ ಇಂಡಿಯಾ ಫ್ಲೈಟ್ ಆದ್ರಿಂದ ನಮಗೆ ಕಾಂಪ್ಲಿಮೆಂಟ್ರಿ ಫುಡ್ ಕೂಡ ಕೊಟ್ಟರು. ಇದರಲ್ಲಿ ನಮಗೆ ಒಂದು ವೆಜ್ ರೋಲು, ಮತ್ತು ಒಂದು ಸ್ಯಾಂಡ್ವಿಚ್, ಮತ್ತು ಒಂದು ಟೆಟ್ರಾ ಪ್ಯಾಕ್ ಜ್ಯೂಸ್ನ ಕೂಡ ಕೊಟ್ಟಿದ್ರು. ಫೈನಲಿ ನಾವು ಡೆಲ್ಲಿ ಏರ್ಪೋರ್ಟ್ ರೀಚ್ ಆದ್ವಿ. ಈಗ ನಮ್ಮ ಬ್ಯಾಗೇಜ್ ಕಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ಜರ್ನಿ ಕಂಪ್ಲೀಟ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ, ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.